ವೆಲ್ಕಮ್ ಬ್ಯಾಕ್ ಟು ಫೋಕಸ್ 5. ಅವರೆಲ್ಲ ಜಗತ್ತನ್ನು ಇನ್ನೂ ಸರಿಯಾಗಿ ನೋಡದ ಮಕ್ಕಳು ಅಪ್ಪ ಅಮ್ಮನ ಹೆಗಲೇರಿ ಇನ್ನೊಂದು ರಾಷ್ಟ್ರಕ್ಕೆ ರಾತ್ರೋರಾತ್ರಿ ಓಡಿ ಬಂದಿದ್ರು. ಆದರೆ ವಿಧಿಯಾಟ ನೋಡಿ, ಈಗ ಮಕ್ಕಳಲ್ಲಿ ನೂರಾರು ಮಕ್ಕಳು ಅನಾಥರಾಗಿದ್ದಾರೆ. ಅಸಲಿಗೆ ಅಲ್ಲಿ ಆಗಿದ್ದಾದ್ರೂ ಏನು, ಇಲ್ಲಿದೆ ನೋಡಿ ರಿಪೋರ್ಟ್. ಈಜಿ ದಡ ಸೇರಿದ ಅಲೆಮಾರಿ ಅಪ್ಪ ಅಮ್ಮ, 800 ಅನಾಥ ಮಕ್ಕಳ ಕತೆ ಘನಘೋರ. ಅಮ್ಮ, ನೀನು ಎಲ್ಲಿದ್ದೀಯಾ? ಅಪ್ಪ, ನನ್ನನ್ನ ಬಿಟ್ಟು ಎಲ್ಲ ಹೋಗಿದ್ದೀಯಾ? ಅಯ್ಯೋ, ನಾನು ಎಲ್ಲಿಗೆ ಬಂದಿದ್ದೇನೆ? ನನ್ನ ಮನೆ ಕಳಿಸಿ. ನೋಡಿದ್ರ, ಒಬ್ಬೊಬ್ಬರ ಗೋಳಾಟ, ಒದ್ದಾಟ. ಇವರೆಲ್ಲ ಬದುಕು ಕಟ್ಟಿಕೊಳ್ಳುವುದಕ್ಕೆ ಅಂತ ದೇಶವನ್ನೇ ಬಿಟ್ಟು ಬಂದವರ ಮಕ್ಕಳು. ಸಾವಿರಾರು ಜನರ ಮಧ್ಯದಲ್ಲಿ ಓಡೋಡಿ ಬರುವಾಗಲೇ ಅಪ್ಪ ಅಮ್ಮನಿಂದ ಅಗಲಿ ಈಗ ಅನಾಥ ಆಗೋಗಿದ್ದಾರೆ. ಹೀಗೆ ಅನಾಥ ಆಗಿದ್ದವರು ಒಬ್ಬಿಬ್ಬರಲ್ಲ, ಬರೋಬ್ಬರಿ 800 ಜನ ಅನಾಥ ಆಗೋಗಿದ್ದಾರೆ. ಹೌದು, ಗಡಿಯ ಮಧ್ಯೆ ಮೊಳಗ್ತಾ ಇರುವಂತಹ ಈ ಕಿರುಚಾಟಕ್ಕೆ ಉತ್ತರ ಕೊಡುವವರೇ ಇಲ್ಲ. ಮನೆ ಕಳೆದುಕೊಂಡ ಮಕ್ಕಳು ಇದ್ದಾರೆ, ದೇಶ ಕಳೆದುಕೊಂಡ ಮಕ್ಕಳು ಇದ್ದಾರೆ. ಆದರೆ ಅಪ್ಪ ಅಮ್ಮನನ್ನೇ ಕಳೆದುಕೊಂಡ ಈ 800 ಪುಟ್ಟ ಜೀವಗಳಿಗೆ ಈಗ ಇಡೀ ಜಗತ್ತೇ ಅನಾಥಾಶ್ರಮದಂತೆ ಕಾಣ್ತಾ ಇದೆ. ಉತ್ತಮ ಬದುಕು, ಹೊಟ್ಟೆ ತುಂಬಾ ಊಟ, ಮಕ್ಕಳಿಗೆ ಒಳ್ಳೆ ಭವಿಷ್ಯ, ಇದೇ ಕನಸು ಹೊತ್ತು ಸಾವಿರಾರು ಜನ ಮೊರೊಕ್ಕೋದಿಂದ ಸ್ಪೇನ್ ಸಿಯೂಟಾ ಗಡಿಗೆ ಬಂದಿದ್ರು. ಒಂದು ಸಲ ಯುರೋಪ್ ಒಳಗೆ ಹೋದ್ರೆ ಬದುಕು ಬದಲಾಗುತ್ತೆ ಅನ್ನುವಂಥ ನಂಬಿಕೆ ಅವರಲ್ಲಿತ್ತು. ಆದ್ರೆ ಆ ಕನಸಿನ ದಾರಿ ಈಗ ಕಣ್ಣೀರಿನ ಹಾದಿಯಾಗಿ ಬದಲಾಗಿದೆ. ಸಿಯೂಟಾ ನಕ್ಷೆಯಲ್ಲಿ ನೋಡಿದ್ರೆ ಸಣ್ಣ ಪ್ರದೇಶ, ಆದ್ರೆ ಇಂದು ಅದು ಸಾವಿರಾರು ವಲಸಿಗರ ಆಶ್ರಯದ ಜಾಗ. ಒಂದೇ ಬಾರಿ ಜನರ ಪ್ರವಾಹ ಹೆಚ್ಚಾಗ್ತಾ ಇದ್ದಂತೆ ಎಲ್ಲ ವ್ಯವಸ್ಥೆಗಳು ಕೈಕೊಡತೊಡಗಿದ್ವು. ತಂಗೋದಕ್ಕೆ ಜಾಗ ಇಲ್ಲ, ತಿನ್ನೋದಕ್ಕೆ ಸಾಕಷ್ಟು ಊಟ ಇಲ್ಲ, ಕುಡಿಯೋದಕ್ಕೆ ಶುದ್ಧ ನೀರಿಲ್ಲ, ಮಲಗೋದಕ್ಕೂ ನೆಲ ಸಿಗದಂತ ಪರಿಸ್ಥಿತಿ. ಆದ್ರೆ ಈ ಕಥೆಯಲ್ಲಿ ಅತಿ ಹೆಚ್ಚು ನೋವು ಅನುಭವಿಸ್ತಾ ಇರೋದು ಅಮಾಯಕ ಮಕ್ಕಳು. ಈ ಮಕ್ಕಳು ಯಾವ ತಪ್ಪು ಮಾಡಿಲ್ಲ, ಅವರು ಯುದ್ಧ ಶುರು ಮಾಡಿಲ್ಲ, ಅವರು ಗಡಿ ದಾಟುವ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಆದ್ರೂ ಶಿಕ್ಷೆ ಅನುಭವಿಸ್ತಾ ಇರುವುದು ಅವರೇ. ಕೆಲ ಮಕ್ಕಳ ಕಣ್ಣ ಮುಂದೆಯೇ ಅವರ ಅಪ್ಪ ಅಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು ಕೆಲವರು ಜನಜಂಗುಳಿಯಲ್ಲಿ ಕುಟುಂಬದಿಂದ ಬೇರ್ಪಟ್ಟಿದ್ದಾರೆ. ಹೆಸರು ಹೇಳ್ಕೊಳ್ಳೋರು ಯಾರೂ ಇಲ್ಲ, ಕೈ ಹಿಡಿಯೋರು ಯಾರೂ ಇಲ್ಲ. ನಿನ್ನ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಕೊಡೋಕ್ಕೂ ಆಗದಂತ ಸ್ಥಿತಿ ಇವರದ್ದಾಗಿದೆ. ಸ್ಪ್ಯಾನಿಷ್ ಕಾನೂನಿನ ಪ್ರಕಾರ ಪೋಷಕರಿಲ್ಲದೆ ಬರುವಂತಹ ಪ್ರಾಪ್ತ ಮಕ್ಕಳಿಗೆ ವಿಶೇಷ ರಕ್ಷಣೆ ಸಿಗಬೇಕು. ಅದಕ್ಕಾಗಿ ಮಕ್ಕಳನ್ನ ಸರ್ಕಾರಿ ಆರೈಕೆ ಕೇಂದ್ರಗಳಿಗೆ ಕರೆದೊಯ್ಯಲಾಗ್ತಾ ಇದೆ. ಆದ್ರೆ ಸಮಸ್ಯೆ ಏನಂದ್ರೆ, ಮಕ್ಕಳು ಹೆಚ್ಚಾಗ್ತಾ ಇದ್ದಾರೆ, ಜಾಗ ಮಾತ್ರ ಹುಡುಕಿದ್ರೂ ಸಿಗದಂತಾಗಿದೆ. ಅಸ್ತಿತ್ವಕ್ಕಾಗಿ ಬಂದವರು ಈಗ ಅನಾಥ. ಇಲ್ಲಿನ ಆಶ್ರಯ ಕೇಂದ್ರಗಳು ಈಗಾಗಲೇ ತುಂಬಿ ತುಳುಕ್ತಾ ಇದೆ. ಹಲವರು ಹೊರಾಂಗಣದಲ್ಲಿ ಬೆಟ್ಟದ ಇಳಿಜಾರುಗಳಲ್ಲಿ ತಾತ್ಕಾಲಿಕ ಟೆಂಟ್ಗಳಲ್ಲಿ ದಿನ ಕಳೀತಾ ಇದ್ದಾರೆ. ಮಳೆ ಬಂದ್ರೆ ನೆನೆಸ್ಕೊಳ್ಬೇಕು, ಬಿಸಿಲಾದ್ರೆ ಸುಡಿಸ್ಕೊಳ್ಬೇಕು, ರಾತ್ರಿ ಬಂದ್ರೆ ಬಾಯದ ಜೊತೆಯಲ್ಲೇ ಮಲಗಬೇಕು. ಇಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾದ್ರೆ ಈ 800 ಮಕ್ಕಳನ್ನ ಯಾರ ಹತ್ರ ಕಳಿಸೋದು? ಅವರನ್ನ ಯಾವ ದೇಶದ ಪ್ರಜೆ ಅಂತ ಕರೆಯೋದು? ಅವರ ಹೆಸರಿನಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಯಾರು? ಸದ್ಯಕ್ಕೆ ಸಾಧ್ಯ ಆದಷ್ಟು ಮಕ್ಕಳನ್ನ ಸರ್ಕಾರಿ ಶಿಬಿರದಲ್ಲಿ ಇರಿಸಲಾಗಿದೆ. ನಾಳೆ ಎಲ್ಲಿ ಇರ್ತಾರೋ ಅನ್ನೋದಕ್ಕೂ ಯಾರ ಬಳಿಯೂ ಉತ್ತರ ಇಲ್ಲ. ಒಟ್ನಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋ ಪ್ರಯಾಣದಲ್ಲಿ ಅವರು ಕಳೆದುಕೊಂಡದ್ದು ಕೇವಲ ಗಡಿಯಲ್ಲ, ತಮ್ಮ ಬಾಲ್ಯವನ್ನೇ ಕಳೆದುಕೊಂಡಿದ್ದಾರೆ.